ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಪ್ಪ ಈ ಕೆಲಸ ಎಲ್ಲ ಹೊಸದ? ಹ್ಞೂ ಸರ್. ಕಷ್ಟ ಆಗುತ್ತಾ? ಕಷ್ಟ ಅಂತಲ್ಲ, ರೈತರಿನ್ನಷ್ಟು ಕಷ್ಟಪಡ್ತಾರಂತ ಈಗ ಅರ್ಥ ಆಗ್ತದೆ. ಆದರೂ ಭೂತಾಯಿ ಸೇವೆ ಮಾಡಿದ್ರಲ್ಲಿ ಒಂಥರ ಸಂತೃಪ್ತಿ ಇದೆ ಸರ್. ಸರಿಯಾಗಿ ನೋಡಿ ಕಟ್ ಮಾಡಿ. ಹಾಂ. ಅರೆ ಚಿರು ಅಲ್ವಾ? ಇವನ್ ಪರಿಸ್ಥಿತಿ ಯಾಕೆ ಹಿಂಗಾಗಿದೆ? ಯಾರ್ದೋ ಹೊಲದಲ್ಲಿ ಬಂದು ಇವನ್ ಯಾಕೆ ಕೆಲಸ ಮಾಡ್ತಿದ್ದಾನೆ? ಇವನ್ ಮತ್ತೆ ದೀಪ ಮಧ್ಯೆ ಏನಾದ್ರೂ ಸಮಸ್ಯೆ ಆಗಿರ್ಬೋದಾ? ಆಗಿದ್ರು ಆಗಿರ್ಬೋದು. ವಿಷಯ ಏನು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಹುಳಿ ಹಿಂಡೋ ಕೆಲಸ ಮಾಡ್ಬೋದು. ಅಲ್ಲೇ ನಿಂತ್ಕೊಳ್ಳಿ. ಅವು ನಾಗಪ್ಪ, ದಯವಿಟ್ಟು ಏನು ಮಾಡಬೇಡ. ಹುಡುಗ ನಾಗಪ್ಪ. ನರಸಿಂಹ, ಎಲ್ಲ ನಿಮ್ಮ ಮಾಜಿ ಭಾವ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಅವ್ರನ್ನ ಹುಡುಕ್ತಾ ಕಣ. ಅಲ್ಲೇನು ಅಷ್ಟೊಂದು ಜನ ಸೇರಿದ್ದಾರೆ? ನರಸಿಂಹ ಆವು ಕಂಡ್ರೆ ಭಯ. ಬಿಡಮ್ಮ, ಅವು ಅರ್ಥ ಆಯ್ತು. ನಾನು ಬೇಡ್ಕೊಂಡೆ ಅಲ್ವಾ, ಅದಕ್ಕೆ ನಾಗಪ್ಪ ಓಡೋಟೋಯ್ತು. ಇಲ್ಲಮ್ಮ, ಯಾರ ಪುಣ್ಯಾತ್ಮ ಬಂದೆ ಹತ್ತೋದ್ರು. ಹೌದಾ? ಯಾರಣ್ಣ? ಆ ಕಡೆ ಹೊಟ್ಟೋದಮ್ಮ. ಯಾರೋ ಏನೋ, ದೇವ್ರವ್ರಿಗೆ ಒಳ್ಳೇದ್ ಮಾಡ್ಲಿ, 3 ಕಳ ಸುಖವಾಗಿರ್ಲಿ. ಸರಿ ಅಣ್ಣ, ಬರ್ತೀನಿ. ಬನ್ನಿ ಬನ್ನಿ, ಕೆಲಸ ಮಾಡೋಣ.
ಸಂಜನಾ ಇವಳು ಯಾಕೆ ಇಲ್ಲಿ ನೆಲ ಮೇಲೆ ಒದ್ದಾಡ್ತಾಳಲ್ಲ? ಕೆಣ್ಣಗಿಣ್ಣೆ ಹಾಕಿರ್ಬೇಕೇನೋ. ಏಯ್ ಕುಡ್ಕಿ, ಏಯ್ ಇದ್ಯಾಕೆ ಹಿಂಗೆ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದೀಯಾ? ಹಾವು ಕಚ್ಚಿದೆ. ಹಾವ? ನೀನೇ ಒಂದು ಹಾವು, ನಿನಗೆ ಯಾವ ಹಾವು ಕಚ್ಚುತ್ತೆ? ಸಂಜನಾ, 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 ಪಂಡಿತ್ರೆ, ಪಂಡಿತ್ರೆ, ಏನು ಗೊತ್ತಿಮ್ಮ, ಇವಳಿಗೆ ಹಾವು ಕಚ್ಚಿದೆ, ಬೇಗ ಔಷಧಿ ಕುಡಿ. ಬೇಗ ಕರ್ಕೊಂಬಪ್ಪ. ಅಪ್ಪಿಮ್ಮ, ನಾಕೆ ನಾನು ನಿದ್ದೆ ಮಾಡದೆ ಹೋಗಿ ನೋಡ್ಕೊ. ನಾನು ಬೇಗ ಹೋಗಿ ಔಷಧಿನ ಹರ್ಕೊಂಡ್ಬರ್ತೀನಿ. ಸರಿ ಪಂಡಿತರೆ. ಸಂಜನಾ, ಸಂಜನಾ ಪ್ಲೀಸ್ ಎದೋಳು, ಕಣ್ಬಿಡು ಸಂಜನಾ. ಸಂಜನಾ, ಸಂಜನಾ ನೋಡು, ದೇಹದಲ್ಲಿ ಸೇರ್ಕೊಂಡಿರೋ ವಿಷ ಹೊರಗೆ ಬರಬೇಕು ಅಂದ್ರೆ ಈ ಕಹಿಯಾದ ಔಷಧಿಯನ್ನ ಕುಡಿಸ್ಲೇಬೇಕು. ಹೆಂಡತಿ ನಿನ್ನ ಬಿಟ್ಟು ಹೋಗಿದ್ರು ಅವಳ ಮೇಲೆ ದ್ವೇಷ ಸಾಧಿಸ್ತೆ, ನೀನಿನ್ನೂ ಇಷ್ಟು ಪ್ರೀತಿ ಮಾಡ್ತಾ ಅವಳ ಮೇಲೆ ಇಷ್ಟು ಕಾಳಜಿ ತೋರಿಸ್ತಿದ್ಯಲ್ಲ. ನಿಜವಾಗ್ಲು ಅಂತ ಗಂಡಿನ ಪಡೆಯೋದಿಕ್ಕೆ ಈಕೆ ತುಂಬಾನೇ ಪುಣ್ಯ ಮಾಡಿದ್ಲು. ಪಂಡಿತರೆ, ಇವಳಿಗೇನು ಆಗಲ್ಲಲ್ವಾ? ಹುಷಾರಾಗ್ತಾಳ? ಇವತ್ತು ಇಡೀ ದಿನ ರಾತ್ರಿ ನಿದ್ದೆ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ನಿದ್ದೆ ಮಾಡಿದ್ರೆ ವಿಷ ಇರೋ ಸಾಧ್ಯತೆ ಇರುತ್ತೆ. ಹುಷಾರಾಗಿ ನೋಡ್ಕೋ.